ಈ ವಿಡಿಯೋದಲ್ಲಿ ಹೇಳತಕ್ಕಂಥ ವಿಚಾರಗಳು ಸರ್ಕಾರದ ಅಧಿಕೃತ ದಾಖಲೆಗಳು ಅಥವಾ ಸಾರ್ವಜನಿಕವಾಗಿ ಲಭ್ಯವಿರತಕ್ಕಂಥ ಮಾಹಿತಿ ಮತ್ತು ಕಾನೂನು ಪ್ರಾವಿಷನ್ಸ್ ಆಧಾರಿತವಾಗಿ ಮಾತ್ರ ಇರುತ್ತೆ. ಇದು ಯಾವುದೇ ವ್ಯಕ್ತಿಯ ಅಥವಾ ಪಕ್ಷ ಅಥವಾ ಸಂಘಟನೆ ಮೇಲೆ ನೇರ ಆರೋಪ ಮಾಡುವ ಉದ್ದೇಶದಿಂದ ಮಾಡಲಾಗಿಲ್ಲ. ಸೊ ಮೊದಲೇ ಡಿಸ್ಕ್ಲೈಮರ್ ಹಾಕ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಈ ವಿಚಾರ ತುಂಬ ಸೆನ್ಸಿಟಿವ್. ಯಾಕೆ ಅಂತಂದರೆ ನೀವು ಇವಾಗ ನಿನ್ನೆ ಮೊನ್ನೆಯಿಂದನೂ ಕೂಡ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಮುಂದೆ KRS ಪಾರ್ಟಿ ಅವರು ಏನಾದರೂ ಈ ಥರ ಮಾಡ್ತು ಅಂತಂದರೆ ಅವ್ರ ಮೇಲೆ ಮುಲಾಜಿಲ್ಲದೆ ಕೇಸ್ನ ದಾಖಲೆ ಮಾಡಬೇಕು ಅಂತಂದ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸರ್ಕ್ಯುಲೇಷನ್ ಹರಡ್ತಾ ಇದೆ. ಇವನ್ ಅದು ನ್ಯೂಸಲ್ಲೂ ಕೂಡ ಬಂದಿದೆ. ಸೊ ಅದ್ರ ವಿಚಾರವಾಗಿ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕು, ಮತ್ತು ನನ್ನ ಪರ್ಸ್ಪೆಕ್ಟಿವ್ ಏನಿದೆ ಈ ವಿಚಾರದಲ್ಲಿ ಅನ್ನೋದನ್ನು ಕೂಡ ನಾನು ಮುಕ್ತವಾಗಿ ಹಂಚ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈ KRS ಪಾರ್ಟಿ ಅಂತಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಾರ್ಟಿ ಅನ್ನೋದು ಒಂದು ರೀಜನಲ್ ಪಾರ್ಟಿಯಾಗಿ ಮುಂದಕ್ಕೆ ಬಂದಿದೆ. ಅದರ ಸಂಸ್ಥಾಪಕರು ರವಿಕೃಷ್ಣ ರೆಡ್ಡಿ ಅವರು. ನೀವು ನೋಡಿದಿರಾ. ಸೊ ಈ KRS ಪಾರ್ಟಿಯ ಒಂದು ಉದ್ದೇಶ ನನಗೆ ಗೊತ್ತಿರೋ ಮಟ್ಟಿಗೆ ಭ್ರಷ್ಟಾಚಾರದ ವಿರುದ್ಧವಾಗಿದೆ. ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ಇರಬೇಕು ಅನ್ನೋದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಮುಕ್ತ ಆಗಬೇಕು ಕರ್ನಾಟಕ ಅಂತ. ದೊಡ್ಡ ದೊಡ್ಡ ವಿದ್ಯಾವಂತರು, ಇವನ್ ಗವರ್ನಮೆಂಟ್ ಕೆಲಸದಲ್ಲೇ ಇದ್ದವರು ಕೂಡ ಆ ಕೆಲಸನ ತ್ಯಜಿಸ್ಬಿಟ್ಟು ಈ ಒಂದು ಪಾರ್ಟಿಗೆ ಸ್ವಯಂ ಪ್ರೇರಿತವಾಗಿ ಬಂದು ಸೇರ್ಕೊಂಡು ಅವರ ಕೆಲಸನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವಾಗ ಕರ್ನಾಟಕದಲ್ಲಿ KRS ಪಾರ್ಟಿ ಏನೇನು ಕಾರ್ಯವೈಖರಿನ ಮಾಡ್ತಾ ಇತ್ತು ಅನ್ನೋದಾದ್ರೆ, ಸರ್ಕಾರಿ ಕಚೇರಿಗಳ ಮುಂದೆ ಹೋಗ್ಬಿಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇತ್ತು. ನಾನು ನೋಡ್ತಾ ಇದ್ದೆ, ನಮ್ಮ ಇವರು ಕುನಿಗಲ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಯಾವ್ದೋ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಬಂದಿದೆ, ಅದರಲ್ಲಿ ಅವ್ರಿಗೆ ಏನೋ ಗ್ರಾಂಟ್ ಮಾಡ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು DC ಕಚೇರಿ ಮುಂದೆನೆ ನಿಂತ್ಕೊಂಡು ಒಂದಷ್ಟು ಹೋರಾಟನ ಮಾಡ್ತಾರೆ. ಸೊ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಂಥದ್ದಾಗಿರ್ಬೋದು ಅಥವಾ ಪಬ್ಲಿಕ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ರು. ಇದು ಅವರ ಮೇನ್ ಅಸ್ತ್ರ. ಆಗ್ಲಿ ಅಥವಾ ಯಾರೇ ಬಂದ್ರು ಕೂಡ ಅವರು ಮುಂದೆ ಅದನ್ನ ರೆಕಾರ್ಡ್ ಮಾಡ್ಕೋತಾ ಇದ್ರು. ಏನ್ ಕಾನ್ವರ್ಸೇಷನ್ ಆಗ್ತಾ ಇತ್ತು ಅದನ್ನೆಲ್ಲನೂ ರೆಕಾರ್ಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗೆ ಬಿಡ್ತಾ ಇದ್ರು. ನಮ್ಗೆಲ್ರಿಗೂ ಒಂದು ಕ್ವಶನ್ ಬರುತ್ತೆ, ಏನು ಅಂತಂದ್ರೆ, ಈ ತರ ಒಬ್ಬ ಸರ್ಕಾರಿ ಅಧಿಕಾರಿನ ಈ ತರ ಡೈರೆಕ್ಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದಾ ಅಂತ. ನೀವು ಎಷ್ಟೋ ಸಲ ಫೇಸು ಕೂಡ ಮಾಡಿರ್ತೀರ. ಯಾವಾಗಲಾದ್ರೂ ಒಂದು ರೆಕಾರ್ಡ್ ಅನ್ನ ಮಾಡ್ಕೋಬೇಕು ಅಂತಂದಾಗ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರಿ ನೌಕರರು ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಇದನ್ನ ರೆಕಾರ್ಡ್ ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಆವಾಗ ನಮ್ಗೊಂದು ಡೌಟ್ ಬರೋದೇನು ಅಂತಂದರೆ, ಈಗ ಟ್ರಾಫಿಕ್ ಪೊಲೀಸ್ ಅವರೆಲ್ಲ ಒಂದು ಬಾಡಿ ಓನ್ ಕ್ಯಾಮ್ರಾ ಹಾಕೊಂಡಿರ್ತಾರೆ, ಅದರಲ್ಲಿ ನಾವು ರೆಕಾರ್ಡ್ ಆಗ್ತಿರ್ತೀವಿ ಅಂತಂದಮೇಲೆ ಸೊ ಅವರ ಆಕ್ಷನ್ ಹೆಂಗಿರುತ್ತೆ ಅನ್ನೋದನ್ನು ನಾನು ರೆಕಾರ್ಡ್ ಮಾಡ್ಕೊಳ್ಳೋ ರೈಟ್ಸ್ ನನಗೆ ಯಾಕಿಲ್ಲ ಅನ್ನೋದೊಂದು ಕ್ವಶನ್ ಬರುತ್ತೆ. ನಿಮಗೆ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಸಂವಿಧಾನದ ಆರ್ಟಿಕಲ್ 19 ಏನು ಹೇಳುತ್ತೆ ಅಂತಂದರೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಪ್ರೊಟೆಸ್ಟ್ ಅಂತ ಹೇಳುತ್ತೆ. ಸೊ ಅದರ ಅಡಿನಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಪಬ್ಲಿಕ್ಕಲ್ಲಿ ಮಾಡಬಹುದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಒಂದು ವಾಗ್ವಾದ ನಡೀತಾ ಇರುತ್ತೆ. ಈಗ ಪೊಲೀಸವ್ರಿಗೂ ನಮಗೂ ಒಂದು ವಾಗ್ವಾದ ನಡೆಯುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಎವಿಡೆನ್ಸ್ಗೆ ಅಂತಂದ್ಬಿಟ್ಟು ಏನಾದರೂ ಒಂದು ರೆಕಾರ್ಡ್ ಮಾಡ್ಕೊಬೋದು. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ನನ್ನ ವೆಹಿಕಲ್ಲು ಒಂದೇನೋ ಒಂದು ವೈಲೇಷನ್ನ ಮಾಡಿರುತ್ತಾ ಅಥವಾ ಮಾಡಿರಲ್ವೋ ಏನೋ ಸಮಥಿಂಗ್ ಆಗಿರುತ್ತೆ. ಅವಾಗ ನಾನು ಗಾಡಿನ ತಗೊಬಂದು ನಿಲ್ಲಿಸಿರ್ತೀನಿ, ಪೊಲೀಸವರು ಹಿಡ್ದಿರ್ತಾರೆ. ಆ ಟೈಮಲ್ಲಿ ಅವರು ನನಗೆ ಫೈನ್ ಬರೀತಾ ಇರ್ತಾರೆ. ಸೊ ಆವಾಗ, ಸರ್ ಈ ಫೈನನ್ನು ಏನಕ್ಕೆ ಮಾಡ್ತಾ ಇದ್ದೀರಾ, ನನ್ನ ಎವಿಡೆನ್ಸ್ಗೆ ದಯವಿಟ್ಟು ಇದೊಂಚೂರು ಹೇಳಿ ಸರ್ ಅಂತಂದ್ಬಿಟ್ಟು ನಾವು ಕೇಳೋಂಥ ಅಧಿಕಾರ ಇದೆ. ಆದರೆ ನಾವು ಯಾವ ವೇನಲ್ಲಿ ಕೇಳ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ, ಒಳ್ಳೆಯ ಲ್ಯಾಂಗ್ವೇಜಲ್ಲಿ ಕೇಳಿದಾಗ, ಅವರೇನಾದರೂ ರಿಟರ್ನ್ ನಮಗೆ ಕೆಟ್ಟ ಭಾಷೆನಲ್ಲಿ ಮಾತಾಡಿದಾಗ ಅವರ ಮೇಲೆ ಆಕ್ಷನ್ ತಗೊಳ್ಳೋಕ್ಕೆ ಈ ಒಂದು ಎವಿಡೆನ್ಸ್ ನಮಗೆ ಬೇಕಾಗುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ನಮಗಿದೆ, ಆದರೆ ಕಾನ್ಸ್ಟಿಟ್ಯೂಷನಲ್ ಲಿಮಿಟನ್ನು ಕೂಡ ನಾವು ಪಾಲಿಸಬೇಕಾಗತ್ತೆ. ಈಗ ಇನ್ನೂ ಒಂದು ಕ್ವಶನ್ ಏನು ಅಂತಂದರೆ, ನಿಜವಾಗ್ಲೂ KRS ಪಾರ್ಟಿಯಿಂದ ಭ್ರಷ್ಟಾಚಾರ ಹೊರಗಡೆಗೆ ಬರ್ತಾ ಇದೆಯಾ ಅಂತ ಹೇಳೋದಾದರೆ, ಕೆಲವೊಂದು ಪ್ರಕರಣಗಳಲ್ಲಿ ಮೀಡಿಯಾ ಅಟೆನ್ಷನ್ ಸಿಕ್ಕಿದೆ. ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಕೂಡ ಆಗಿದೆ. ಇವ್ರು ಮಾಡಿರೋ ಒಂದೊಂದು ವಿಡಿಯೋಗಳ ಮುಖಾಂತರ ಪಬ್ಲಿಕ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ಹೌದು, KRS ಪಾರ್ಟಿ ಅವ್ರು ಮಾಡ್ತಾ ಇರೋದು ಕರೆಕ್ಟು, ಇವ್ರ ಮೇಲೆ ಹಿಂಗೆ ಆಕ್ಷನ್ ಆಗಬೇಕು ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಟೆನ್ಷನ್ ಆಗಿರೋದಿದೆ. ಯಾಕೆ ಅಂತಂದರೆ, ಎಷ್ಟೋ RTO ಅಧಿಕಾರಿಗಳು KRS ಪಾರ್ಟಿ ಅವ್ರದ್ದು ಯೂನಿಫಾರ್ಮ್ನ ನೋಡ್ತಾ ಇದ್ದಂಗೆ ಎದ್ನೋ ಬಿದ್ನೋ ಅಂತ ಓಡ್ತಾರೆ. ನಮ್ಮೂರಲ್ಲಿ ಒಂದು ಗಾದೆ ಮಾತಿದೆ, ತಪ್ಪಿಲ್ಲದೆ ತಲೆ ಹೋಗಲ್ಲ ಅಂತ. ಸೊ ಹಂಗಾದರೆ ಇವರು ಓಡ್ತಾ ಇದ್ದಾರೆ ಅಂತಂದರೆ ಅದರ ಅರ್ಥ ಏನು? ಇವರು ತಪ್ಪು ಮಾಡಿದ್ದಾರೆ, ಆ ಜಾಗದಲ್ಲಿ ಲಂಚ ಈಸ್ಕೊಂಡಿದ್ದಾರೆ. ಆ ಲಂಚನ ಹೊರಗಡೆ ತರೋಂಥ ಕೆಲಸನ KRS ಪಾರ್ಟಿ ಮಾಡಿದೆ. ಮೊನ್ನೆ ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಾಕಿದ್ದೆ. ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಅನಿಸುತ್ತೆ, ಮೇ ಬಿ ಅವರು ಇಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಏನು ಒಬ್ಬ ಹುಡುಗಂಗೆ ಪಾಪ ಅವನು ಸ್ಕೂಟಿಲಿ ಬಂದಿರೋನಿಗೆ ಫೈಡ್ ಅಂತ ಹೊಡಿತಾರೆ, ಕೆಟ್ಟದಾಗಿ ಬೈತಾರೆ. ಆ ಟೈಮಲ್ಲಿ ಅದೃಷ್ಟನ ಏನೋ ಗೊತ್ತಿಲ್ಲ, ಪಕ್ಕದಲ್ಲಿದ್ದಂಥ ಇನ್ನೊಂದು ಹುಡುಗ ತನ್ನ ಬೈಕ್ ಮೇಲೆ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡಿತ್ತು. ಆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದು ರೆಕಾರ್ಡಲ್ಲೇ ಇತ್ತು. ಪುಣ್ಯಕ್ಕೆ ಅವ್ರು ಮಾಡಿದಂಥ ಎಲ್ಲ ಇದು ರೆಕಾರ್ಡ್ ಆಗಿರೋದ್ರಿಂದ ಏನಾಗಿದೆ, ಸೊ ಒಂದಷ್ಟು ಅವೇರ್ನೆಸ್ಸು ಕ್ರಿಯೇಟ್ ಆಗಿದೆ. ಈಗ ಸೋಷಿಯಲ್ ಮೀಡಿಯಾ ಕಾಲ, ಏನಾದರೂ ಒಂದು ಈ ಥರದ್ದು ಬಂತು ಅಂತಂದಂಗೆ
ಈಗ ಹೆಂಗೆ ನಾವು ಬೆಂಗಳೂರು ಸಿಟಿ ಪೊಲೀಸ್ ಪೇಜಲ್ಲಿ ಆಫ್ಟರ್ ಬಿಫೋರ್ ಅನ್ನೋ ವೀಡಿಯೋನ ನೋಡ್ತೀವಲ್ಲ, ಪುಂಡ್ರುಗಳೇನಾದರೂ ಮಾಡಿದಾಗ ಆ ವಿಚಾರದಲ್ಲಿ ತುಂಬ ಸಖತ್ತಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸವರು. ನಿಜವಾಗ್ಲೂ ಇವನ್ ಯಾರು ಒಬ್ರು ಪೊಲೀಸ್ ತಪ್ಪು ಮಾಡಿದ್ರು ಕೂಡ ಆ ಥರದ್ದು ಏನಾದರೂ ನಾವು ಒಂದು ವಿಡಿಯೋ ಆಗ್ತು ಅಂತಂದರೆ ದಯವಿಟ್ಟು ಇದನ್ನು ನಮಗೆ ಶೇರ್ ಮಾಡಿ, ನಿಮ್ಗೆ ಆಗಿರೋದನ್ನು ನಮಗೆ ಆನ್ಲೈನಲ್ಲಿ ಕಂಪ್ಲೇಂಟ್ ರೇಸ್ ಮಾಡಿ ಅಂತ ಅವರೇ ಕೇಳ್ಕೊತಾ ಇದ್ದಾರೆ. ಸೊ ಅಷ್ಟು ಸ್ಟ್ರಿಕ್ಟ್ ಆಗಿರೋದು ಯಾವುದ್ರ ಮುಖಾಂತರ ಅಂತ ಹೇಳೋದಾದರೆ ಸೋಷಿಯಲ್ ಮೀಡಿಯಾ. ಇವತ್ತು ಜನ ಇದ್ರ ಬಗ್ಗೆ ಎಲ್ಲ ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ KRS ಪಕ್ಷದ ಮೇಲೆ ಒಂದು ಕೆಂಗಣ್ಣು ಬೀಳ್ತೇನೋ ಅಂತ ನಮಗೆ ಇತ್ತೀಚಿನ ಒಂದು 6 ತಿಂಗಳ ಬೆಳವಣಿಗೆ ನೋಡ್ತು ಅಂತಂದರೆ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಹೀಟೆಡ್ ಮೂಮೆಂಟ್ಗಳು ಅಷ್ಟು ದೊಡ್ಡದಾಗಿದೆ. ಎಕ್ಸಾಂಪಲ್ ಹೇಳೋದಾದರೆ, ಈಗ ರೀಸೆಂಟ್ಲಿ ಚನ್ನಪಟ್ಟಣದಲ್ಲಿ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಮತ್ತು KRS ಪಕ್ಷದ ಕಾರ್ಯಕರ್ತರು ಅವರಿಬ್ಬರ ನಡುವೆ ನಡೆದಂಥ ಒಂದು ಹೀಟೆಡ್ ಮೂಮೆಂಟ್ ಆಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಆಗಿರ್ಬೋದು, ಇವೆಲ್ಲವೂ ಕೂಡ ಟಾರ್ಗೆಟೆಡ್ ಆಗಿ ಏನಾಗಿದೆ ಅಂತಂದರೆ ಆಲ್ಮೋಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದೊಂಥರ ಅರ್ಗಿಸ್ಕೊಳ್ಳೋದಕ್ಕಾಗದೇ ಇರ್ತಕ್ಕಂಥ ಕಬ್ಬಿಣದ ಕಡಲೆ ಆಗಿದೆಯೇನೋ ಅಂತ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆಫೀಸ್ ಅವರಲ್ಲಿ ಸರೌಂಡು ಮಾಡಿಕೊಂಡು ವಿಡಿಯೋನ ಮಾಡೋಂಥದ್ದು, ಕಂಟಿನ್ಯೂಸ್ ಫಿಲಮಿಂಗ್ ಮಾಡ್ತಾರೆ. ನಮಗಿದು ಪ್ರೆಷರ್ ಆಗ್ತಾ ಇದೆ. ಇನ್ನು ವರ್ಬಲ್ ಪ್ರೆಷರ್, ಎಸ್ಪೆಷಲಿ ಈ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಸ್ಪೆಷಲಿ ನನಗೆ ಇವರು ನಮ್ಮ ಕೃಷ್ಣಾರೆಡ್ಡಿ ಸರ್ ಮಾತಾಡ್ತಾರಲ್ಲ, ಅದು ತುಂಬ ಸಖತ್ತಾಗಿರುತ್ತೆ. ಅದು ಮೈಗೆಲ್ಲ ಮುಳ್ಳು ಥರ ಚುಚ್ಚುತ್ತೆ 100%, ಅದಂತೂ ಸತ್ಯ. ಈ ಡ್ಯೂಟಿನ ಏನು ಮಾಡ್ತಾ ಇದ್ದಾರೆ, ನಮಗೆ ಕರೆಕ್ಟಾಗಿ ಮಾಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋದೊಂದು ಕೂಗು ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಸರ್ಕಾರದ ಒಂದು ಸ್ಟ್ಯಾಂಡ್ ಏನಪ್ಪ ಈ ವಿಚಾರದಲ್ಲಿ ಅಂತಂದರೆ, ಪ್ರೊಟೆಸ್ಟ್ ಅನ್ನೋದನ್ನು ಮಾಡಿ, ಆದರೆ ಹರಾಸ್ಮೆಂಟ್ ಕೊಡಬೇಡಿ ಅಥವಾ ಅವರ ಡ್ಯೂಟಿಗೆ ಕರ್ತವ್ಯಕ್ಕೆ ದಯವಿಟ್ಟು ಅಡ್ಡಿಪಡಿಸಬೇಡಿ ಅನ್ನೋ ವಿಚಾರನ ಹೇಳ್ತಾ ಇದ್ದಾರೆ. ಸೊ ಇವಾಗ ಬಂದಿರೋ BNS ಪ್ರಕಾರ ಸೆಕ್ಷನ್ 221 ಪ್ರಕಾರ ಪಬ್ಲಿಕ್ ಸರ್ವೆಂಟ್ಗೆ ಡ್ಯೂಟಿ ಅಬ್ಸ್ಟ್ರಕ್ಷನ್ ಮಾಡಿದ್ರೆ ಸೆಕ್ಷನ್ 132 ಅಡಿಯಲ್ಲಿ ಏನಾಗುತ್ತೆ ಅಂತಂದರೆ 2 ರಿಂದ 3 ವರ್ಷದವರೆಗೂ ಕೂಡ ಜೈಲಾಗ್ಬೋದು, ದಂಡ ಆಗ್ಬೋದು, ಅಥವಾ ಎರಡೂ ಕೂಡ ಆಗ್ಬೋದು. ಹಂಗಾಗಿ ಪ್ರೂವ್ ಆದರೆ ಮಾತ್ರ ಇದು ಸಾಧ್ಯ ಆಗುತ್ತೆ, ಅಷ್ಟು ಸುಲಭಕ್ಕಾಗಲ್ಲ. ಒಂದು ಆರ್ಡರ್ ಬಂದಿದೆ ಅಂತ ಹೇಳೋದಾದರೆ ನಾನು ಅದನ್ನು ನಿಮಗೆ ಓದ್ತೀನಿ, ಆಯಿತಾ. 22ನೇ ತಾರೀಕು 12/2025 ಡೈರೆಕ್ಟರೇಟ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸರವರ ಕಚೇರಿ, ಕರ್ನಾಟಕ ರಾಜ್ಯ, ಬೆಂಗಳೂರು. ಸೊ ಯಾರಿಗೆ ಅಂತಂದರೆ ಎಲ್ಲ ಪೊಲೀಸ್ ಆಯುಕ್ತರುಗಳಿಗೆ ಅಂತಂದ್ಬಿಟ್ಟು ಒಂದು ಲೆಟ್ರನ್ನ ಬರೆದಿದ್ದಾರೆ. ಸೊ ಆ ಲೆಟ್ರಲ್ಲಿ ಏನಿದೆ ಅಂತಂದರೆ ನಾನು ನಿಮಗೆ ಸ್ಕ್ರೀನಲ್ಲೂ ಹಾಕ್ತೀನಿ ನೋಡಿ. KRS ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳು, ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕವಾಗಿ, ಸ್ಪೆಲ್ಲಿಂಗ್ ತಪ್ಪಾಗಿದೆ, ಅದನ್ನು ಹಂಗೆ ಓದ್ತಾ ಇದ್ದೀನಿ, ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವುದು, ಸನ್ಮಾನ ಮಾಡುವ ನೆಪದಲ್ಲಿ ಮಾನಹಾನಿ, ನಿಂದನೆ, ಅವಾಚ್ಯ ಶಬ್ದಗಳನ್ನು ಸಾರ್ವಜನಿಕವಾಗಿ ಉಪಯೋಗಿಸುತ್ತಿರುವುದು, ಸಾರ್ವಜನಿಕ ಸೇವಾ ಸಿಬ್ಬಂದಿ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಿ ಮಾನಸಿಕವಾಗಿ ಕರ್ತವ್ಯ ನಿರ್ವಹಿಸಲು ಕಾನೂನು ನಿಯಮಗಳನ್ನು ಮೀರಿ ಕರ್ತವ್ಯಗಳಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಆಯಾ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಕೂಡಲೇ ದೂರು ದಾಖಲಿಸಲು ಸುತ್ತೋಲೆಯನ್ನು ಹೊರಡಿಸಿ ಎಲ್ಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡಲೇ ಆದೇಶ ನೀಡಲು ಮನವಿನ ಮಾಡಿಕೊಂಡಿದ್ದಾರೆ. ಇಲ್ಲ ಭ್ರಷ್ಟರಿಗೆ ನೀವಂತೂ ಏನೂ ಆಕ್ಷನ್ ತಗೊಳ್ಳಲ್ಲ, ಸಾರ್ವಜನಿಕವಾಗಿ ಜನ ಏನಾದ್ರು ತಗೋತಾ ಇದ್ದಾರೆ ಅಂತಂದರೆ ಅದಕ್ಕೂ ನೀವು ಅಲೋ ಮಾಡ್ತಾ ಇಲ್ಲ ಅನ್ನೋದಾದರೆ ಹೆಂಗೆ ಹೇಳಬೇಕೋ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಈಗ ಮೊನ್ನೆ ತಾನೇ ಈ ಹೇಟ್ ಸ್ಪೀಚ್ ಬಿಲ್ ಅನ್ನೋದನ್ನು ಕರ್ನಾಟಕ ಸರ್ಕಾರ ಫಸ್ಟು ಇಡೀ ಇಂಡಿಯಾಗೆ ತೊಗೊಂಬರ್ಬೇಕು ಅಂತಂದ್ಬಿಟ್ಟು ಒದ್ದಾಡ್ತಾ ಇದೆ. ಏನಕ್ಕೆ ಒದ್ದಾಡ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಹೇಟ್ ಸ್ಪೀಚ್ ಮಾಡೋರಿಗೆ ಅದು ಖಂಡಿತವಾಗ್ಲೂ ಆ ಕಾನೂನು ಬಂದರೆ ಒಳ್ಳೆಯದಾಗುತ್ತೆ, ಅಂಥವ್ರನ್ನೆಲ್ಲ ಮಟ್ಟ ಹಾಕ್ಬೋದು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ನ ಇತ್ತೀಚಿನ ದಿನಗಳಲ್ಲಿ ಕಿತ್ಕೊಳ್ಳೋಕ್ಕೆ ಈ ಸರ್ಕಾರಗಳು, ಈ ಪಕ್ಷಗಳೆಲ್ಲ ಸೇರಿಕೊಂಡು ಮಾಡ್ತಾ ಇದೆಯೇನೋ ಅನ್ನೋ ಒಂದು ಡೌಟು ನನಗೆ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ಹೇಳ್ಬಿಟ್ಟು ಲಾಸ್ಟಲ್ಲಿ ನನ್ನ ಒಂದು ಕನ್ಕ್ಲೂಷನ್ ಹೇಳೋದಾದರೆ ನಾನು ಏನು ಹೇಳ್ತೀನಿ ಅಂತಂದರೆ, ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಎಲ್ಲ ಬೇಕಾ ಏನು ಅಂತ. ಯಾವುದೋ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಏನಾದರೂ ಒಂದು ತೊಂದರೆ ಆಯಿತು ಅಂತಂದರೆ 100% ಮಾಡ್ಬೋದು. ಬಟ್ ನನಗೆ ಭಯ ಆಗ್ತಾ ಇರೋದೇನು ಅಂತಂದರೆ, ಇವತ್ತು KRS ಪಾರ್ಟಿ ಅವ್ರಿಗೆ ಈ ನೋಟಿಫಿಕೇಶನ್ನ ಗೌರ್ಮೆಂಟ್ ಕೊಟ್ಟಿದೆ ಅಂತಂದರೆ ನಾಳೆ ದಿನ ಸಾರ್ವಜನಿಕರಾದಂಥ ನಮ್ಗಳಿಗೂ ಕೂಡ ಈ ಥರದ್ದು ಯಾವ್ದಾದ್ರು ಒಂದು ಆದೇಶನ ಹೊಡಿಸ್ಬೋದು, ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ನ ಕಿತ್ತಾಕೊಬೋದು, ಅಥವಾ ನಮ್ಮ ರೈಟ್ಸ್ ಅನ್ನೋದೇನಿದೆಯೋ ಲೀಗಲ್ ರೈಟ್ಸು ಅವುಗಳನ್ನು ಹತ್ತಿಕ್ಕೊಂಥ ಪ್ರಯತ್ನ ಮಾಡಿದ್ರೂ ಕೂಡ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿ ಡೌಟು ನನಗೆ ಕಾಣಿಸ್ತಾ ಇಲ್ಲ. ಸೊ ಇದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನು ಅಂತಂದರೆ, ಫಿಲಮಲ್ಲಿ ಡೈಲಾಗ್ ಬರುತ್ತಲ್ಲ, ಈ ಅನ್ಯಾಯನೆಲ್ಲ ಕೇಳೋಕ್ಕೆ ಯಾರೂ ಬರಲ್ವಾ ಅಂತ, ಹಂಗೆಲ್ಲ ಯಾರೂ ಬರಲ್ಲ.
ಅನ್ಯಾಯ ಆದಾಗ ನಾವೇ ಸಿಡಿದಿದ್ದೇಳಬೇಕು. ಇಲ್ಲಿ ನಮ್ಮ ಮನೆ ಪ್ರಾಬ್ಲಮ್ಗಳಿಗೆ ನಾವೇ ಕೂಗಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಹೊರತು ಯಾರೋ ಒಬ್ಬ ಬಂದು ಸಿನಿಮಾ ದೃಷ್ಟಿ ಶೈಲಿಯಲ್ಲಿ ಬಂದು ಕಾಪಾಡ್ತಾನೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ದಡ್ಡತನ ಆಗುತ್ತೆ. ಸೊ ಈ ಒಂದು ಸರ್ಕ್ಯುಲರ್ ಅಥವಾ ಈ ಆರ್ಡರ್ ಪೊಲೀಸ್ ಇಲಾಖೆಯಿಂದ ಏನು ಬಂದಿದೆಯೋ KRS ಪಕ್ಷದ ಮೇಲೆ, ಅದ್ರ ಬಗ್ಗೆ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೆ ಯಾರು ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋಂಥ ವೀಡಿಯೋಗಳನ್ನು ನಿಮಗೆ ತಲುಪಿಸೋಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗುವ ನಾಳೆ ಒಂದು ಒಳ್ಳೆ ಮಾಹಿತಿ ಜೊತೆಗೆ.